ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಗಂಟು ಮತ್ತು ಮೂಗು ಎರಡೂ ಕಟ್ಕೊಂಡ್ಬಿಟ್ಟಿದೆ. ಗಂಟ್ಲಲ್ಲಿ ಏನೂ ಕೂಡ ಟೇಸ್ಟ್ ಸಿಗ್ತಾನೆ ಇಲ್ಲ ನನಗೆ. ಅಷ್ಟು ಒಂಥರ ಮೇ ಬಿ ನೀರು ಚೇಂಜ್ ಆಗಿದ್ದಕ್ಕೆ ಹಂಗಾಯ್ತು ಅನ್ಸುತ್ತೆ. ಬಟ್ ಅಷ್ಟು ಈಸಿಯಾಗಿ ನನಗೆ ನೀರೆಲ್ಲ ಚೇಂಜ್ ಆದ್ರೇನು ಡಿಫ್ರೆನ್ಸ್ ಆಗೋದಿಲ್ಲ. ಇವನ್ ಕೋಲ್ಡು ಆಗೋದಿಲ್ಲ. ನಂಗೆ ಬರ್ತಾನೆ ಸ್ವಲ್ಪ ಕೋಲ್ಡ್ ಇತ್ತು. ಮೇ ಬಿ ಅದರಿಂದ ಎಲ್ಲ ಗಂಟ್ಲು ಕೂಡ ಆ ಥರ ಆಗಿರ್ಬೋದು ಅನ್ಸುತ್ತೆ. ವಾಯ್ಸ್ ಕೂಡ ಸೂಪರ್ ಡಿಸ್ಟರ್ಬೆನ್ಸೇ ಇದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಹಾಗೆ ನಾವಿರೋ ರೂಮ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಾಗ ಬೀಚ್ ಹತ್ರ ಹೋಗ್ಬೇಕು. ಸೊ ಬೀಚ್ ಹತ್ರ ಹೋಗ್ಬಿಟ್ಟು ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಬೀಚ್ ಸೈಡಲ್ಲಿ. ಸೊ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಷ್ಟೇ ನಾವು ಮಾಡ್ಕೊಳ್ಳೋದು. ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಅಂದರೆ ನಾವು ಟ್ರಿಪ್ ಬಂದಿರೋದೇನೆ ಒಂಥರ ನಮಗೆ ಗಿಫ್ಟು, ಸರ್ಪ್ರೈಸು, ಎಕ್ಸೈಟ್ಮೆಂಟ್ ಎಲ್ಲಾನು ಇದೆ. ಸೊ ಹಾಗಾಗಿ ತುಂಬ ಎಲ್ಲ ಏನೋ ಖರ್ಚು ಮಾಡ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೋತಲ್ಲ. ಜಸ್ಟ್ ಬೀಚ್ ಸೈಡಲ್ಲಿ ಕೇಕ್ ಕಟ್ ಮಾಡೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಅಲ್ವಾ. ಸೊ ಅದಕ್ಕೋಸ್ಕರ ಬೀಚ್ ಸೈಡಲ್ಲೇ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಾಗೆ ಗೆಸ್ಟ್ ಹೌಸ್ ಅವ್ರಿಗೆ ಹೇಳಿದೀವಿ, ಅವ್ರು ಇವಾಗ ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಈ ರೂಮ್ ಬಂದ್ಬಿಟ್ಟು ನಿಮಗೆ ಎಲ್ಲದಕ್ಕೂ ಹತ್ರ ಇದೆ. ಎಷ್ಟು ಹತ್ರ ಇದೆ ಅಂದ್ರೆ ನೀವು ಒಕ್ಕಬಲಲ್ಲಿ ಕಲ್ಲಂಗುಟ್ ಬೀಚ್ ಹೋಗ್ಬೋದು, ಬಾಗ ಬೀಚ್ ಹೋಗ್ಬೋದು, ಇನ್ನೊಂದು ಆಲ್ಫಾ ಬೀಚ್ ಯಾವುದೋ ಇದೆ, ಅದು ನೇಮ್ ಸರಿ ಗೊತ್ತಿಲ್ಲ ನನಗೆ. ಸೊ ಅಂಡ್ ಪ್ರತಿಯೊಂದು ನಿಮಗೆ ಶಾಪಿಂಗ್ ಸೆಂಟರ್ ಆಗಿರ್ಬೋದು, ಎವ್ರಿಥಿಂಗ್ ನಿಮಗೆ ನಿಯರ್ ಬೈ ಇದೆ. ಈ ಒಂದು ಗೆಸ್ಟ್ ಹೌಸ್ ನೀವು ಆರಾಮಾಗಿ ಇಲ್ಲಿ ಏನಾದರೂ ಗೋವಾಗೆ ಬರ್ತಿದ್ದೀರಾ ಅಂದ್ರೆ ಐ ಥಿಂಕ್ ಕಡಿಮೆ ಅಮೌಂಟ್ ಅಲ್ಲಿ ಈ ರೂಮು ನಿಮಗೆ ಸಿಗುತ್ತೆ. ಬಟ್ ನ್ಯೂ ಇಯರ್ ಟೈಮು, ಕ್ರಿಸ್ಮಸ್ ಟೈಮಲ್ಲೆಲ್ಲ ಬರ್ತೀರಾ ಅಂದ್ರೆ ಇದೇ ರೂಮು ನಿಮಗೆ 5,000 to 6,000 rupees ಚಾರ್ಜ್ ಮಾಡ್ತಾರೆ. ಬಟ್ ಈ ಟೈಮಲ್ಲೆಲ್ಲ ನಾರ್ಮಲ್ ಡೇಸಲ್ಲಿ ತುಂಬಾನೇ ಕಡಿಮೆ ಇದೆ. ಆರಾಮಾಗಿ ನೀವು ಸ್ಟೇ ಆಗ್ಬೋದು. ಫ್ರೆಂಡ್ಸ್ ಯಾರಾದ್ರೂ ಬಂದಿದ್ದೀರಾ ಅಂತ ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ರೂಮು. ಇಲ್ಲ ಫ್ಯಾಮಿಲಿ ಬಂದ್ರು ಓಕೆ, ಚೆನ್ನಾಗಿದೆ. ಅಂಡ್ ಸೇಫ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 8:30 ಆಗ್ತಾ ಇದೆ ನೈಟು. ಸೊ ಇವಾಗ ಎದ್ದಿದ್ದು. ಇನ್ನು ನಾಳೆ ಮಾರ್ನಿಂಗ್ 5:30, 6 o'clock ಎದ್ದಿದ್ದೀವಿ ಅಂತ ಅಂದ್ರೆ ಇನ್ನು ನಾವು ನೈಟೇ ಬರೋದು. ಕೆಸಿನೋ ಎಲ್ಲ ಹೋಗ್ಬಿಟ್ಟು 12 ಆಗುತ್ತೋ 1 o'clock ಆಗುತ್ತೋ ಯಾರಿಗೂ ಗೊತ್ತು. ಸೊ ಲೇಟ್ ಆಗುತ್ತೆ. ಆ ಟೈಮಲ್ಲಿ ಬಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಚೆಕ್ಔಟ್ ಆಗೋದು. ಸೊ ಅಷ್ಟೊತ್ತು ನಾವು ಇರೋದಕ್ಕೆ ಜಸ್ಟ್ ಒಂದು 4 to 5 hours ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅಷ್ಟಕ್ಕೆ ಏನಕ್ಕೆ ತುಂಬಾ ಜಾಸ್ತಿ ಅಮೌಂಟ್ ಪೇ ಮಾಡೋಣ ಅಲ್ವಾ, ಬೇಡ. ಸೊ ರೂಮ್ಗೆ ಕಡಿಮೆ ತಗೊಂಡು ಹೊರಗಡೆ ಹೋಗಿ ಎಂಜಾಯ್ ಮಾಡೋಣ ಆಯ್ತಾ. ಸೊ ನನಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಅಂಡ್ ಗೆಸ್ಟ್ ಹೌಸ್ ನೇಮ್, ಅವರ ವೆಬ್ಸೈಟ್ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಇನ್ ಕೇಸ್ ನೀವು ಯಾರಾದ್ರೂ ಗೋವಾಗೆ ಬರ್ತಿದ್ದೀರಾ ಅಂದ್ರೆ ಐ ಥಿಂಕ್ ದಿಸ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲದಕ್ಕೂ ಹತ್ರ ಇದೆ ಅಂಡ್ ಕಡಿಮೆ ಕೂಡ ಅಮೌಂಟ್ ಇದೆ. ಆರಾಮಾಗಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಇವಾಗ ನಾವಿರೋ ರೂಮು ತುಂಬಾ 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 ಸಿಂಪಲ್ ಆಗಿದೆ. ತೋರಿಸಿ ಬನ್ನಿ. ಸೊ ಎಂಟರ್ ಆಗಿದ ತಕ್ಷಣ ರೈಟ್ ಸೈಡಲ್ಲಿ ಮಿರರ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಈ ಔಟ್ಫಿಟ್ನ ನಮ್ಮಮ್ಮ ಹಾಕೊಳ್ಳೇಬೇಕು ನೀನು ಅಂತ ಹೇಳ್ಬಿಟ್ಟು ತುಮಕೂರಿಂದ ಕಳ್ಸಿದ್ದಾರೆ. ಸೊ ಅವ್ರಿಗೆ ಯಾಕೆ ಬೇಜಾರು ಮಾಡೋದಲ್ವಾ, ಆ ರೀಸನ್ಗೋಸ್ಕರ ಈ ಔಟ್ಫಿಟ್ನ ವೇರ್ ಮಾಡಿದ್ದೀನಿ. ಇದನ್ನ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ಲಾಸ್ಟ್ ಟ್ರಿಪ್ಪಲ್ಲಿ. ನಾನು ಯಾವುದೇ ಟ್ರಿಪ್ಪಿಗೆ ಶಾಪಿಂಗ್ ಮಾಡಿದ್ರು ಕೂಡ ನೆಕ್ಸ್ಟ್ ಅದನ್ನ ನಾನು ಯೂಸ್ ಮಾಡೋದಿಲ್ಲ ಟ್ರಿಪ್ಗಳಲ್ಲೆಲ್ಲನೂ. ಅಂದರೆ ನಾರ್ಮಲ್ ಡೇಸಲ್ಲಿ ಹಾಕೋತೀನಿ, ಬಟ್ ಟ್ರಿಪ್ಪಿಗೆಲ್ಲ ಬಂದರೆ ಯೂಸ್ ಮಾಡೋದಿಲ್ಲ ಬಿಕಾಸ್ ಫೋಟೋಸ್ ಇರುತ್ತಲ್ವಾ. ಸೊ ಹಾಗಾಗಿ ಬಟ್ ಅಮ್ಮ ಇಲ್ಲ ಇದನ್ನ ಹಾಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇದು ಮತ್ತೆ ಇದ್ರ ಜೊತೆ ಒಂದು ಟೀ ಶರ್ಟ್ನ ಕಳಿಸಿದ್ದಾರೆ. ವೇರ್ ಮಾಡಲೇಬೇಕು ಅಂತ ಹೇಳಿ ಅವರಿಗೆ ಈ ಥರ ನಾನು ಅಂದರೆ ಲೈಕ್ ಒಂದು ಟೈಮ್ ಹಾಕ್ಕೊಂಡು ನೆಕ್ಸ್ಟ್ ಅದನ್ನ ಯೂಸ್ ಮಾಡೋದಿಲ್ವಲ್ವಾ. ಸೊ ಅವರಿಗೆ ಬೇಜಾರು, ಎಲ್ಲ ವೇಸ್ಟ್ ಮಾಡ್ತಾಳೆ ಅಂತ. ಅದಕ್ಕೋಸ್ಕರ ಈ ಸಲ ಹೇಗಿದ್ರು ನಾನು ಅಷ್ಟಕ್ಕಷ್ಟೇ ಶಾಪಿಂಗ್ ಮಾಡಿರೋದಲ್ವಾ. ಸೊ ಹಾಗಾಗಿ ಇದನ್ನ ಕಳಿಸಿದ್ರು ಅವರು. ಸೊ ಇದನ್ನ ಇವಾಗ ವೇರ್ ಮಾಡಿದ್ದೀನಿ. ನೈಟ್ ಹೇಗಿದ್ರು ಕಂಫರ್ಟಬಲ್ ಆಗಿರುತ್ತಲ್ವಾ. ಸೊ ಮಿಸ್ಟರ್ ಹರೀಶ್ ಕೇಕ್ ತಗೊಂಡ್ಬಂದಿದ್ದಾರೆ. ನೈಸ್ ಪ್ರಿಟಿ ಪ್ಯಾಕಿಂಗ್ ಅಲ್ವಾ ನೈಸ್. ಸೊ ಅವರಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಫಸ್ಟ್ ರೈಟ್ ಸೈಡಲ್ಲೇ ನಮಗೆ ಮಿರರ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ವಾಲ್ ಬಂದ್ಬಿಟ್ಟು ಫುಲ್ಲು ಪ್ಲೈನ್ ಇದೆ. ಸೊ ಪಿಂಕ್ ಕಲರ್ ಇದೆ. ಆಕ್ಚುಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅದು. ಸೊ ಮೇಲ್ಗಡೆ ಸ್ಪಾಟ್ ಲೈಟ್ ಹಾಕಿದ್ದಾರೆ, ನಾರ್ಮಲ್ ಫ್ಯಾನ್ ಇದೆ ಅಂಡ್ ಇಲ್ಲಿ ಬರ್ತಾ AC ಇದೆ ಅಂಡ್ ಟಿವಿ ಕೂಡ ಇದೆ. ಅದ್ರ ಜೊತೆಗೆ ಮಿನಿ ಫ್ರಿಜ್ ಕೂಡ ಇದೆ. ಬಟ್ ನಾವು ಫ್ರಿಜ್ ನ ಯೂಸ್ ಮಾಡ್ಕೊಂಡಿಲ್ಲ. ನಾನು ಏನಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ, ನಾನು ಎಲ್ಲಾ ಥಿಂಗ್ಸ್
ಲಿಪ್ಸ್ಟಿಕ್ಕು, ಮಾಯ್ಶ್ಚರೈಸರು, ಸನ್ಸ್ಕ್ರೀಮ್ಸು ಎಲ್ಲದೂ ಹಾಕೋದಕ್ಕೆ ನಾನು ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಒಂದು ಟೇಬಲ್ ಕೂಡ ಇದೆ, ನಮಗೆ ಹಾಟ್ ವಾಟರ್ ಬೇಕು ಅಂದರೆ ಬಿಸಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಒಂದು ಚೇರ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಬಿಸಿ ಮಾಡಿಟ್ಟಿದ್ದೀನಿ. ಸೊ ಇಷ್ಟು. ಆ್ಯಂಡ್ ಬೆಡ್ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ತುಂಬ ಮೆಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇಲ್ಲಿ ಬಂದರೆ ವಾಶ್ರೂಮ್. ಎಸ್, ವಾಶ್ರೂಮ್ ಈ ರೀತಿ ಇದೆ. ಸೊ ಇಷ್ಟೇ, ವೆರಿ 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 ಸಿಂಪಲ್ ಆಗಿದೆ. ಆಕ್ಚುಲಿ ನಾನು ಪಕ್ಕದ ರೂಮಲ್ಲಿ ಸ್ಟೇ ಆಗಿದ್ದು ನಾವು, ಬಟ್ ನಾನು ಈ ರೂಮಿಗೆ ಬಂದಿದ ತಕ್ಷಣ, ಈ ರೂಮ್ ಕೀ ಕೊಟ್ಟಿದ ತಕ್ಷಣ, ಅಂದ್ರೆ ಇಲ್ಲಿ ಚೆಕ್ಔಟ್ ಆಗೋರಿದ್ರು. ಸೊ ಅವ್ರು ಚೆಕ್ಔಟ್ ಆಗಿದ ತಕ್ಷಣ ನಾನು ಬಂದ್ಬಿಟ್ಟು ಈ ರೂಮಿಗೆ ಸೇರ್ಕೊಂಡೆ. ಆ ರೂಮಲ್ಲಿ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಕಮ್ ಲೆಟ್ಸ್ ಗೋ. ಹರಿ ಅಂತೂ ನಿನ್ನೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ನಿದ್ದೆ ಮಾಡಿ 8:30ಗೆ 7:45 ಎದ್ದಿರೋದು. ಸೊ ಇವಾಗ ಟೈಮ್ 8:30ನಾ? 8:40 ಹೋಗೋಣ. ಸೊ ಇವಾಗ ಬಾಗ ಬೀಚ್ ಹತ್ರ ಹೋಗ್ತೀವಿ. ಅಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ ಆಯ್ತಾ. ಬನ್ನಿ ಹೋಗೋಣ. ಅಲ್ಲಿ ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಆಯ್ತಾ. ಬೀಚ್ ಸೈಡ್ ಅಲ್ಲಿ ಕೇಕ್ ಕಟ್ ಮಾಡ್ಕೊಂಡು ಆನಿವರ್ಸರಿ ಸೆಲೆಬ್ರೇಷನ್, ಇಟ್ಸ್ ವೆರಿ 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 ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಲೆಟ್ಸ್ ಗೋ. 8:30ಗೆ ಟೀ ಕುಡಿಯೋದಕ್ಕೆ ಬಂದಿದ್ದೀವಿ. ಅದವೇ ಬೀಚಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹೇಳದ್ನಲ್ವಾ, ರೂಮಿಗೂ ಬೀಚಿಗೂ 1 ಕಿಲೋಮೀಟರ್ 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಆಂದವೇ ಇಲ್ಲಿ ಎಲ್ಲ ಕಡೆನೂ ಕಂಪೇರ್ ಮಾಡಿದ್ರೆ ಇದು ನಮಸ್ತೆ ಅಂತ ಇತ್ತು. ಸೊ ಅಲ್ಲಿ ಟೀ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಇದೆ, ಜಸ್ಟ್ 10 ರೂಪೀಸ್ ಇದೆ. ಬೇರೆ ಎಲ್ಲ ಕಡೆ ತುಂಬಾ ಟೀ ಕಾಸ್ಟ್ಲಿ ಇದೆ. ಬಟ್ ಎದ್ದಿದ ತಕ್ಷಣ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ ಅಲ್ವಾ. ಹಾಗೆ ಸ್ವೀಟ್ ಕೂಡ ತುಂಬಾ ಕಡಿಮೆ ಹಾಕಿರ್ತಾರೆ, ತುಂಬ ಹೆವಿ ಎಲ್ಲ ಸ್ವೀಟ್ ಏನು ಹಾಕಿರೋದಿಲ್ಲ. ಅದೊಂದು ನನಗೆ ಖುಷಿ ಅಷ್ಟೇ ಟೀ ಕುಡಿಯೋಕ್ಕೆ. ಎಸ್, ಹಾಗೆ ಇನ್ನೊಂದು ನನ್ನ ಹೇರ್ ಕಟ್ಟಿಂದು ಅಮೌಂಟ್ ಎಷ್ಟು ಅಂತ ಕೇಳಿದ್ರು, ಬಟ್ ನಾನು ಹೇಳೋದು ಮರ್ತೋಯ್ತು, ಸಾರಿ. 800 ರೂಪೀಸ್ ಪೇ ಮಾಡಿ ಹೇರ್ ಕಟ್ಟಿಂಗ್. ಆ್ಯಂಡ್ ನಾಳೆ 2 ವೀಲರ್ನ ರೆಂಟಿಗೆ ತೊಗೋತಾ ಇದ್ದೀವಿ. ಹೊರಗಡೆ ಎಲ್ಲೂ ಬೇರೆ ಕಡೆ ರೆಂಟಿಗೆ ತೊಗೋತಾ ಇಲ್ಲ. ನಾವು ಗೆಸ್ಟ್ ಹೌಸ್ ಮಾಡಿದ್ದೀವಲ್ವಾ, ಸೊ ಅವ್ರ ಕಡೆನೇ ನಮಗೆ ರೆಂಟಿಗೆ ಬೈಕ್ಗಳು 2 ವೀಲರ್ ಸಿಗುತ್ತೆ, ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಎಲ್ಲರೂ ಅಷ್ಟೇ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಲೈವ್ ಮ್ಯೂಸಿಕ್ಕು, ಲೈವ್ ಡ್ಯಾನ್ಸು, ಬಿಕಾಸ್ ಏನೋ ಒಂಥರ ಎವನ್ ಫೀಲ್ ಆಗ್ತಾಯಿತ್ತು ನನಗೆ. ಯಾಕೆಂದರೆ ಇಂಥ ಒಂದು ವಾತಾವರಣದಲ್ಲಿ ನಮ್ಮಂಥ ಲವ್ ಬರ್ಡ್ಸ್, ಹಸ್ಬೆಂಡ್ ವೈಫ್ ಅಥವಾ ಲವರ್ಸ್ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಅಷ್ಟೇನೆ ಈ ಥರ ಒಂದು ಜಾಗಕ್ಕೆ ಬಂದಾಗ ಏನೋ ಒಂಥರ ನಾವು ಮನ್ಸು ಬಿಚ್ಚಿ ಮಾತಾಡ್ತಿರ್ತೀವಿ. ಯಾಕಂದರೆ ಒಂದು ಕಡೆ ಮ್ಯೂಸಿಕ್ ಆನ್ ಆಗಿರುತ್ತೆ, ಒಂದು ಕಡೆ ನಾವು ಮಾತಾಡ್ತಾ ಇರ್ತೀವಿ, ಏನೋ ಒಂದು ಖುಷಿ ಇರುತ್ತೆ. ಅದನ್ನು ಮಾತಲ್ಲಂತೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾನು ವಾಯ್ಸ್ ಓವರ್ನ ಕೊಡಲೇಬೇಕಾಯ್ತು. ಸೊ ಹಾಗಾಗಿ ಕೊಡ್ತಾ ಇದ್ದೀನಿ ವಾಯ್ಸ್ ಓವರ್ ನಾನು. ಫ್ರೆಂಡ್ಸ್, ಇಲ್ಲಿ ನಮ್ಮ ಕಡೆ 10 ರೂಪೀಸಿಗೆ ಕೊಡೋ ಕಲ್ಲಂಗ್ರಿನ ಇಲ್ಲಿ 40 ರೂಪೀಸ್ ಹೇಳ್ತಿದ್ದಾರೆ. ಅದು ಎಷ್ಟು ತೆಳ್ಳಗೆ ಕಟ್ ಮಾಡಿದ್ರು ಗೊತ್ತಾ. ಅದನ್ನೇ ಹರಿ ಹೇಳ್ತಾ ಇದ್ದ, ಬಟ್ ಅಲ್ಲಿ ಮ್ಯೂಸಿಕ್ ಆನ್ ಮಾಡಿದ್ರು. ಸೊ ಹಾಗಾಗಿ ಅವ್ನು ಮಾತಾಡೋದನ್ನು ನಾನು ಹಾಕೋದಕ್ಕಾಗಲಿಲ್ಲ, ನಾನು ವಾಯ್ಸ್ ಕೊಡಲೇಬೇಕಾಯ್ತು. ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ. ಬಟ್ 1 to 3 ಅಂತಲೇ ಹೇಳ್ಬೋದು. ನಾವು ಇಲ್ಲಿ ತೊಗೊಳ್ಳೋದಕ್ಕೂ ಗೋವಾದಲ್ಲಿ ಸ್ಪೆಂಡ್ ಮಾಡೋ ಮನಿ 1 to 3 ಅಂತಲೇ ಹೇಳ್ಬೋದು. ಸೊ ನಮಗೆ ಹೇಳಿದ್ನಲ್ವಾ, ವಾಕಬಲ್ ಇರೋದ್ರಿಂದ ಆರಾಮಾಗಿ ನೈಟು ಎಷ್ಟು ಚೆನ್ನಾಗಿ ವಾಕ್ ಆಯಿತು ಗೊತ್ತಾ ನಮಗೆ ನಮ್ಮ ಗೆಸ್ಟ್ ಹೌಸಿಂದ ಬಾಗ ಬೀಚಿಗೆ. ಸೊ ತುಂಬಾ ಒಂಥರ ಮೈಂಡ್ ರಿಲೀಫ್ ಆಯಿತು ಅಲ್ಲಿ ನಡ್ಕೊಂಡು ಹೋಗಿದ್ದು. ಬಿಕಾಸ್ ಲೆಫ್ಟು ರೈಟು 2 ಸೈಡೂ ಮ್ಯೂಸಿಕ್ ಎಲ್ಲ ಆನ್ ಮಾಡಿದರು. ಸೊ ಅದನ್ನು ಕೇಳಿಕೊಂಡು ವಾಕ್ ಮಾಡ್ಕೊಂಡು ಹೋಗೋದು ಸೂಪರ್ ಡೂಪರ್ ಅಲ್ವಾ. ಹಾಗೆ ನಾನು ಶಾರ್ಟ್ಸ್ನ ತೊಗೊಂಡು ಬಂದಿದ್ದೆ, ಅದು ಸ್ವಲ್ಪ ನನಗೆ ಫಿಟ್ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೋಗಿದ್ದೆ. ಸೊ ಫೈನಲಿ ಸಿಕ್ತು. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಸೆಲೆಕ್ಟ್ ಮಾಡಿದ್ದು
ಬಟ್ ಅದೇ ಥರದ್ದು ಅದೇ ಡಿಸೈನಲ್ಲಿ ಅದೇ ಪ್ಯಾಟ್ರನಲ್ಲಿ ನನಗೆ ನೆಕ್ಸ್ಟ್ ಸೈಜ್ ಸಿಗಲಿಲ್ಲ. ಸೊ ಹಾಗಾಗಿ ಸಿಕ್ಕಿದ್ದನ್ನೇ ಪಿಕ್ ಮಾಡಿದೆ. ಅವ್ರು ಹಿಡ್ಕೊಂಡಿದ್ದಾರಲ್ವ, ಅದು ಆ್ಯಕ್ಚುಲಿ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದ್ದು. ಬಟ್ ನಾನು ಇವಾಗ ಇಟ್ಕೊಂಡಿದ್ದೇನಲ್ವ, ಇದು ನನಗೆ ಸಿಕ್ಕಿದ್ದು, ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಚೆನ್ನಾಗಿತ್ತು, ಓಕೆ. ಬಟ್ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಇನ್ನೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಬಾಗಾ ಬೀಚ್ ನಿಯರಲ್ಲೇ ಇದೆ, ಬಾಗಾ ಬೀಚ್ ಒಳಗಡೆನೇ ಇದೆ. ಇಲ್ಲಿ ಪಾರ್ಕಿಂಗ್ ಮಾಡ್ತೀವಿ ನಾವು, ಗಾಡಿಗಳನ್ನ ಯಾರೇ ತೊಗೊಂಬಂದ್ರು ಪಾರ್ಕ್ ಮಾಡ್ತೀರಲ್ವ, ಸೊ ಅಲ್ಲೇ ಇದೆ ಇದು ಶಾಪಿಂಗ್ ಮಾಡೋದಕ್ಕೆ. ಆ್ಯಂಡ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಹ್ಯಾಟ್ ಎಲ್ಲನೂ. ಬಟ್ ನನಗೇನು ಅಷ್ಟು ಇಷ್ಟ ಇಲ್ಲ ಈ ಥರದ್ದೆಲ್ಲ ಯೂಸ್ ಮಾಡಬೇಕಂದ್ರೆ ಏನು ಅಷ್ಟು ಇಷ್ಟ ಇಲ್ಲ. ಬಟ್ ಜಸ್ಟ್ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ, ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಎಲ್ಲ ಬಟ್ಟೆಗಳೂ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅವರು. ಬಟ್ ನಾನು ಕಡಿಮೆ ಮಾಡಿಸ್ದೆ. ಆ್ಯಂಡ್ ಬಾಗಾ ಬೀಚಲ್ಲಿ ಕಾರ್ ಪಾರ್ಕಿಂಗ್ಗೆ ಫುಲ್ ದಂಧೆಗಳು. 100 ರೂಪಾಯಿ 4 ಅವರಿಗೆ. 5 ಮಿನಿಟ್ಸ್ ನಿಲ್ಸಿದ್ರು 100 ರೂಪಾಯಿ, 1 ಗಂಟೆ ನಿಲ್ಸಿದ್ರು 100 ರೂಪಾಯಿ, 4 ಗಂಟೆ ಮೇಲೆ ಆದರೆ ಮತ್ತೆ 100 ರೂಪಾಯಿ ಎಕ್ಸ್ಟ್ರಾ. ಅವ್ರಿಗೆ ಹೆಂಗಿದ್ರು ಗೊತ್ತಿದೆ ನಾವಿಲ್ಲಿ ನೈಟ್ ಬಂದ್ರೆ 4 ಅವರ್ಸ್ಗಿಂತ ಜಾಸ್ತಿನೇ ಆಗುತ್ತೆ. ಬಿಕಾಸ್ ಔಟ್ಸೈಡ್ ಎಲ್ಲಾನು ಓಪನ್ ಆಗಿದೆ, ಪಕ್ಕ ಥರನೇ ಇದೆ. ಹಾಗಾಗಿ ಆಲ್ರೆಡಿ ಮ್ಯೂಸಿಕ್ ಆನ್ ಆಗಿದೆ. ಫ್ರೆಂಡ್ಸ್ ಏನು ಗೊತ್ತಾ, ನನಗೆ ಬಾಗಾ ಬೀಚು, ಈ ಕಲ್ಲಂಗುಡ್ ಬೀಚು, ಸೊ ಇದೆಲ್ಲದು ಒಂದೇ ಬೀಚು. ಬಟ್ ನೇಮ್ ಮಾತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮ್ ಇದೆ, ಅಷ್ಟು ಬಿಟ್ಟರೆ ಬೀಚ್ ಮಾತ್ರ ಒಂದೇನೇ. ಆ್ಯಂಡ್ ಅವ್ರಿಗೆ ಬೇಕಾಗಿರೋದನ್ನ ಒಂದೊಂದು ಕಡೆ ಅಂದರೆ ಇದು ಪಬ್ ಥರ ಈ ಥರ ಎಲ್ಲ ಬೇರೆ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ಬೀಚ್ ಮಾತ್ರ ಎಲ್ಲ ಒಂದೇನೆ, ನೇಮ್ ಮಾತ್ರ ಬೇರೆ ಬೇರೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಮ್ಯೂಸಿಕ್ ಎಲ್ಲ ಆನ್ ಆಗಿದೆ, ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕಪಲ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಸೊ ಎಲ್ಲರೂ ಅಷ್ಟೇ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರಲ್ವ. ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಏಜ್ಡ್ ಆಗಿರ್ಬೋದು, ಸೊ ಎಲ್ರಿಗೆ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ನಾನು ವಾಯ್ಸ್ ಕೊಡಬೇಕಾಯ್ತು ಬಿಕಾಸ್ ಮ್ಯೂಸಿಕ್ ಆನ್ ಆಗಿತ್ತು. ಸೊ ನೈಟ್ ಆದರೆ ಬಾಗಾ ಬೀಚ್, ಕಲ್ಲಂಗುಡ್ ಬೀಚ್ ಎಲ್ಲ ಕಡೆನೂ ಮ್ಯೂಸಿಕ್ ಆನ್ ಮಾಡಿರ್ತಾರೆ. ಇಲ್ಲಿ ಚೇರ್ ಇದೆಯಲ್ವಾ, ಸೊ ಇದೆಲ್ಲದೂ ಕೂಡ ನಮಗೆ ಡೇ ಟೈಮಲ್ಲಿ ಇರೋದಿಲ್ಲ, ನೈಟ್ ಟೈಮಲ್ಲಿ ಮಾತ್ರ ಅಲೋ ಇರುತ್ತೆ. ಬಟ್ ಅಲ್ಲಿ ನೀನು ಸುಮ್ಮನೆ ಕೂತ್ಕೋತೀವಿ ಅಂತ ಅಂದರೂ ಅಮೌಂಟ್ ಪೇ ಮಾಡಬೇಕು, ಆ ಥರ ರೂಲ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ವಿಡಿಯೋಗಿಂತ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡೋದಿದೆಯಲ್ಲ, ಅದಂತೂ ಸೂಪರಪ್ಪ. ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ದೀರ ಅಂದರೆ ಡೆಕೋರೇಷನ್ ಕೂಡ ಮಾಡಿಕೊಡ್ತಾರೆ. ಬಟ್ ನನಗೆ ತುಂಬಾ ಆಸೆ ಇತ್ತು, ನಾನು ಬೀಚ್ ಸೈಡಲ್ಲಿ ಮರಳಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಮೈ ಸೋಲ್ ಅಂತ ಬರೆದ್ಬಿಟ್ಟು ಕೇಕ್ನ ಕಟ್ ಮಾಡಬೇಕು ಅನ್ನೋದಿತ್ತು. ಬಟ್ ಸ್ಟಿಲ್ ನನಗೆ ಏನೋ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ ಗಾಡಿನ, ಆವಾಗ ಕ್ಯಾಂಡಲ್ ಕಾಣಿಸ್ತು ಸಡನ್ನಾಗಿ. ಸೊ ಕ್ಯಾಂಡಲ್ನ ಪಿಕ್ ಮಾಡಿದೆ, ಅಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಮೈ ಸೋಲ್ ಅಂತ ಬರೆದ್ಬಿಟ್ಟು ಎಲ್ಲ ಕಡೆನೂ ಕ್ಯಾಂಡಲ್ಸ್ ಇಟ್ಟಿದ್ದೆ. ಎಷ್ಟೋ ಖುಷಿ ಆಯಿತು ಗೊತ್ತಾ. ನಾವು ತುಂಬ ಕಾಸ್ಟ್ಲಿ ಅಮೌಂಟ್ನೆಲ್ಲನೂ ನಾವು ಪೇ ಮಾಡಿ ಆ ಡೆಕೋರೇಷನ್ ಮಾಡಿಸಿ ಆ ಖುಷಿ ಪಡೋದಕ್ಕಿಂತ ಇದು ಎಕ್ಸ್ಟ್ರಾಡಿನರಿ ಅಂತ ಅನ್ನಿಸ್ತು. ನೆಕ್ಸ್ಟ್ ಲೆವೆಲಲ್ಲೇ ಫೀಲ್ ಆಯಿತು ನನಗೆ. ನಂದು ಒಂಥರ ಪುಟ್ಟು ಪ್ರಪಂಚ ಅಂತಲೇ ಹೇಳ್ಬೋದು, ನಾನು ಮತ್ತು ಹರಿ. ಸೊ ಹೇಗೆ ಅಂದರೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅವನಿಗೆ ಚಿಕ್ಕದು ಸರ್ಪ್ರೈಸ್ ಕೊಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಯಾಕಂದರೆ ಅವ್ನು ಯಾವಾಗಲೂ ಅಷ್ಟೇ, ನಾನು ಈ ಥರ ಜಸ್ಟು ಮರಳಲ್ಲಿ ಬರೆದು ಕ್ಯಾಂಡಲ್ಸ್ ಇಟ್ಟಿದ್ದಕ್ಕೆ ಅವ್ನು ಎಷ್ಟು ಖುಷಿ ಪಟ್ಟ ಗೊತ್ತಾ ನನಗೆ. ಅಂದರೆ ಅವನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಡಿಮೆ, ಬಟ್ ಹೇಳೋ ಒಂದು ವರ್ಡ್ ಆದರೂ ಪರವಾಗಿಲ್ಲ, ಲಾಟ್ಸ್ ಆಫ್ ಲವ್ ಇರುತ್ತೆ ಆ ಒಂದು ಮಾತಲ್ಲಿ. ಸೊ ಅವನು ತುಂಬ ಖುಷಿ ಆಯಿತು, ನನಗೆ ತುಂಬಾ ಚೆನ್ನಾಗಿತ್ತು ಅಂತ ಅಂದ. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ನನಗೆ. ಸೊ ಹಾಗಾಗಿ ಕೇಕ್ ಕೂಡ ನಾವು ಗೆಸ್ಟ್ ಹೌಸ್ ಅವ್ರಿಗೆ ಹೇಳಿದ್ವಿ, ಅವರೇ ನಮಗೆ ತೊಗೊಂಬಂದು ಕೊಟ್ಟರು. ಆ್ಯಂಡ್ ಹೇಳೋದಕ್ಕೆ ಆಗ್ತಾಯಿಲ್ಲ ನನಗೆ ಆ ಫೀಲಿಂಗ್ಸು, ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ಬೀಚ್ ಸೈಡಲ್ಲಿ ಡೆಕೋರೇಷನ್ ಮಾಡಿಸೋಣ, ತುಂಬ ಚೆನ್ನಾಗಿರುತ್ತಲ್ವ ಅನ್ನೋದು ನನಗಿತ್ತು. ಅದಾದಮೇಲೆ ಏನು ಅನ್ನಿಸ್ತು ಅಂತ ಅಂದರೆ, ಅಲ್ಲಿ ಅಮೌಂಟ್ ಪೇ ಮಾಡಿದ್ರು ನಾವು ಅಂದ್ಕೊಂಡಿರೋ ಒಂದು ಇಮ್ಯಾಜಿನೇಷನ್ಗೆ ಡೆಕೋರೇಷನ್ ಇರಲ್ಲ ಅನ್ನೋದು ನನಗೆ ಗೊತ್ತಾಯಿತು.
ಸೊ ಸಡನ್ನಾಗಿ ನನಗೆ ಥಾಟ್ ಬಂದಿದ್ದೇನು ಅಂತಂದರೆ ಅದನ್ನು ಮುಂಚೆಯಿಂದ ಈ ಥಾಟ್ ಇತ್ತು, ಬಟ್ ಅದನ್ನು ಇವಾಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಫೈನಲಿ ಎಕ್ಸಿಕ್ಯೂಟ್ ಮಾಡಿದೆ. ಅದು ಹರಿ ಕೂಡ ತುಂಬಾ ಇಷ್ಟ ಆಯಿತು. ಸೊ ನನ್ನ ಪುಟ್ಟು ಪ್ರಪಂಚ ಅಂದರೆ ನನಗೆ ಹರಿನೇ. ಅವನು ಬಿಟ್ಟರೆ ನನಗೆ ಪ್ರಪಂಚ ಅಂದರೆ ಅಪ್ಪ ಹರಿ ಬಿಟ್ಟರೆ ಇನ್ನೇನೂ ನನಗೆ ದೊಡ್ಡ ಪ್ರಪಂಚ ಅಂತಲ್ಲ. ಬಟ್ ನನಗೆ ಹರಿ ಅವನ ಸಪೋರ್ಟಿವ್ ಇರ್ಬೋದು, ಅವನು ಪ್ರೀತಿ ಇರ್ಬೋದು, ಎಲ್ಲದು ನನಗೆ ತುಂಬಾ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಬಟ್ ಎಕ್ಸ್ಪ್ರೆಸ್ ಮಾಡೋದು ಅವ್ನು ಕಡಿಮೆ, ಬಟ್ ಆದರೂ ಕೂಡ ಒಂದೇ ವರ್ಡ್ ಮಾಡಿದ್ರು ಕೂಡ ಅವ್ನು ತುಂಬಾ ಲವ್ ಇಟ್ಕೊಂಡು ನನಗೆ ಎಕ್ಸ್ಪ್ರೆಸ್ ಮಾಡಿರ್ತಾನೆ. ಸೊ ಈ ಥರ ನಾನು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದು. ನಿಮಗೇನಾದರೂ ನಾನು ಮಾಡಿದ್ದು ಪುಟ್ಟಾಣಿ ಸೆಲೆಬ್ರೇಷನ್ನು ಇಷ್ಟ ಆಗಿದೆ ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಆ್ಯಂಡ್ ಕ್ಯಾಂಡಲ್ಸ್ ಎಲ್ಲವುದು ಕೂಡ ಗಾಳಿ ನೀರು ಅಲ್ವಾ, ಸೊ ಹಾಗಾಗಿ ಯಾವುದು ಕೂಡ ತುಂಬ ಹೊತ್ತಿರಲಿಲ್ಲ. ಬಟ್ ಆದರೂ ಕೆಲವೊಂದು ಪಿಕ್ ತೆಕ್ಕೊಂಡೆ ನಾನು. ಒಂದೇ ಫೋಟೋ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂತು ಆ ಕ್ಯಾಂಡಲ್ಸಲ್ಲಿ. ಆ್ಯಂಡ್ ನಿಮಗೂ ಕೂಡ ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು, ಇಲ್ಲ ಯಾರಾದರೂ ಈ ಥರ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬಾ ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ನೀವು ಪ್ರೀತಿ ಮಾಡೋರಿಗೆ, ನೀವು ಇಷ್ಟಪಡೋರಿಗೆ ನೀವು ತುಂಬ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಥರ ಒಂದು ಗಿಫ್ಟ್ನ ಕೊಟ್ಟರೆ ಜೀವನ ಪೂರ್ತಿ ನೆನ್ಪಿಟ್ಕೋತಾರೆ ಅವರು. ಹಾಗೆ ನಾನು ಕೇಕ್ನೆಲ್ಲ ಅಂದರೆ ಕಟ್ ಮಾಡಿ ಆದಮೇಲೆ ಕೆಲವು ಕಪಲ್ಸ್ಗೆ, ಕೆಲವು ಫ್ಯಾಮಿಲೀಸ್ಗೆಲ್ಲ ಕೇಕ್ನ ಕೊಡ್ತಾ ಇದ್ದೆ. ಆ ಖುಷಿ ಎಕ್ಸ್ಟ್ರಾಡಿನರಿ ಅಪ್ಪ. ನನಗಂತೂ ಈ ಥರ ಎಲ್ಲ ಕೊಡೋದು ಅಂದರೆ ಬರ್ಡೇಗಾದರೂ ನನ್ನ ಬರ್ಡೇ ದಿನ ಆದರೂ ನಾನು ಹೀಗೆ ಮಾಡಿರ್ತೀನಿ, ಆ್ಯನಿವರ್ಸರಿಗಾದರೂ ನಾನು ಆಲ್ಮೋಸ್ಟ್ ಇದೇ ಥರ ಮಾಡಿರ್ತೀನಿ. ಬಟ್ ಈ ಸಲ ತುಂಬ ಜನಕ್ಕೆ ಕೊಟ್ಟೆ. ಆ ಪುಟಾಣಿ ಮಕ್ಕಳಿದಾರಲ್ವ, ಸೊ ಎಷ್ಟು ಚೆನ್ನಾಗಿ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ತಿದ್ರು. ಪ್ರತಿಯೊಬ್ಬರು ಕೂಡ ಅಷ್ಟೇನೆ. ನಾನು ಕೇಕ್ ಯಾರ್ಯಾರಿಗೆ ಕೊಟ್ಟನ ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ನನಗೆ ಹರಿಗೆ ವಿಶ್ ಮಾಡಿದ್ರು ಗೊತ್ತಾ. ಸೊ ಈ ಖುಷಿ ಮುಂದೆ, ಈ ಒಂದು ವಿಶಸ್ಗಳ ಮುಂದೆ ಬೇರೆ ಏನೂ ಅಲ್ಲ. ಹಾಗೆ ಹರಿ ಕೂಡ ಅಷ್ಟೇ, ಅಲ್ಲಿ ಬಾಯ್ಸ್ ಇದ್ದಿದ್ದರಿಂದ ನಾನು ಕೊಡಲಿಲ್ಲ, ಹರಿನೇ ಹೋಗಿ ಕೊಟ್ಟ. ಸೊ ಮಿಕ್ಕಿದವ್ರಿಗೆಲ್ಲ ನಾನೇ ಆಲ್ಮೋಸ್ಟ್ ಕೇಕ್ನ ಕೊಟ್ಟೆ. ಎಷ್ಟು ಖುಷಿ ಇತ್ತು ಗೊತ್ತಾ ನನಗಂತೂ ಆ ಥರ ಕೊಟ್ಟಿದ್ದು. ಸೊ ನನ್ನ ಆ್ಯನಿವರ್ಸರಿ ಬಂದುಬಿಟ್ಟು ಇದೇ ಥರ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹಾಗೆ ಇಲ್ಲೊಂದು ಟ್ರೀ ಇತ್ತು. ಸೊ ಅದರಲ್ಲಿ ಒಂದು ಎಲೆ ಕೂಡ ಇರಲಿಲ್ಲ, ಫುಲ್ಲು ಒಣಗೋಗ್ಬಿಟ್ಟಿತ್ತು. ಸೊ ಇಲ್ಲಿ ಕೆಲವೊಂದು ಲೈಟಿಂಗ್ಸ್ನ ಅಂದರೆ ವಾಮ್ ವೈಟಲ್ಲಿ ಸೊ ಲೈಟಿಂಗು ಆ್ಯಂಡ್ ಇದೇನಂತಾರೆ ಸೊ ಲ್ಯಾಂಪು, ಅದ್ರ ಪಕ್ಕದಲ್ಲಿ ಬಂದುಬಿಟ್ಟು ಒಂದು ಬೋಟು ಅಂದರೆ ಹಂಗೆ ನಿಲ್ಲಿಸ್ಬಿಟ್ಟು ಅದಕ್ಕೆ ನೀಟಾಗಿ ಎಲ್ಲ ಡೆಕೋರೇಷನ್ಸ್ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಪ್ರತಿಯೊಂದು ಡೆಕೋರೇಷನ್ಸ್ ಆಗಿರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ. ಆ್ಯಂಡ್ ಹರಿ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಅವನಿಗಂತೂ ಎಷ್ಟು ಖುಷಿ ಪಡ್ತಾ ಇದ್ದ ಗೊತ್ತಾ. ಪ್ರತಿಯೊಂದು ಮೂಮೆಂಟ್ನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಸೊ ನನಗೆ ಆಸೆ ಇತ್ತು ಮರಳಲ್ಲಿ ಮನೆಯೆಲ್ಲ ಕಟ್ಟಬೇಕು ಅನ್ನೋದಿತ್ತು. ಬಟ್ ನಾನು ಕೂಡ ಟ್ರೈ ಮಾಡಿದೆ ಆ್ಯಂಡ್ ಅದು ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ. ಬಟ್ ಹರಿ ನೈಟು ಇನ್ನೇನು ನಾವು ರೂಮಿಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಅವನು ಈ ಥರ ಮರಳಲ್ಲೆಲ್ಲ ಮನೆ ಕಟ್ಬಿಟ್ಟು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಇದು ನಮ್ಮ ಗುಂಡಂಗೆ, ಇದು ನಿನಗೆ, ಇದೆಲ್ಲ ಗಾರ್ಡನು, ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಒಂದು ಹಾಫ್ ಆನ್ ಅವರ್ ನಾವು ಇದ್ರ ಬಗ್ಗೆನೇ ಮಾತಾಡ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕುತ್ಕೊಂಡ್ವಿ ಗೊತ್ತಾ. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಸೊ ನನ್ನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೇ ಥರ ಸಿಂಪಲ್ಲಾಗಿ ಕ್ಯೂಟಾಗಿ ಲಾಟ್ಸ್ ಆಫ್ ಮೆಮೊರೀಸ್ನ ಕ್ಯಾರಿ ಮಾಡಿದ್ವಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಾ, ಖುಷಿ ಪಟ್ಟಿರ್ತೀರಾ ಅಂತ ಅನ್ಕೋತೀನಿ. ಖುಷಿ ಪಟ್ಟಿದ್ರೆ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.